ನೆರೆದಿದ್ದಾರೆ. ಅತಿಯಾದ ಸ್ಪಂದನ ಕೊಟ್ಟರೆ ಜಾಗ್ರತೆ ಪಾಪಿ. ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಒಟ್ಟು ಸೇರಿದ ಸ್ಪಂದನ ಟಿವಿ. ಕ್ಷಾತ್ರಕನ್ನೇ ಮಾಲೆ ಹಿಡ್ಕೊಂಡು ಬಂದಳು. ಕ್ಷಾತ್ರಿಯನಿಗೆ ಮಾಲೆ ಹಾಕ್ತಾಳೆ ಅಂತ ಭಾವಿಸಿದ್ರೆ ಮಾಲೆ ಹಾಕಿದ್ದು ಬ್ರಾಹ್ಮಣನಿಗೆ. ನೀ ಮೂಗೆ ಸಂತಾನ, ಸಂತಾನ. ಅವೆಲ್ಲಿದ್ದವರೆಲ್ಲ ಕರತಾಡವನ್ನು ಮಾಡ್ತಾ ಇದ್ದಾರೆ. ಒಂದು ಬದಿಯಿಂದ ಏನು ಬ್ರಾಹ್ಮಣರ ವೈಭವೀಕರಣದ ಸಭೆಯ? ಇದು ಬ್ರಾಹ್ಮಣರ ವೈಭವೀಕರಣ ಸಭೆಯ? ಕ್ಷಾತ್ರಿಯರೆಲ್ಲ ನಾನು ಸತ್ತವರು ಅಂತ ಭಾವಿಸಿದ್ದೀರಾ? ನಿಮಗೆ ಗಂಟಲಿಗೆಲ್ಲ ಮದ್ದು ಮಾಡಿಕೊಂಡು ಬರ್ಲಿಕ್ಕೆ ಸಂಕಟ. ನನ್ನ ಏಕತ್ವಣಿಯನ್ನು ತ್ರಿವಳಿ ಹುಡುಗರು ಅನುಕರಿಸ್ತಾ ಇದ್ದಾರೆ. ತುಂಬಿದ ಸಭೆಯಲ್ಲಿ ಯಾರು ಹೇಳ್ತಾರೋ ಬೀಳ್ತಾರೋ ಗೊತ್ತಿಲ್ಲ. ಮಾನನಿಗೆ ಯಾರು ಸಂಪಟ್ಟವ ಹೈಹಯ ವಂಶಸ್ಥ. ನೀವು ವೈಪೈ ವಂಶದವರು. ಹೈಹಯ ವಂಶಸ್ಥ. ಹೈಪೈ ವಂಶದವರು. ಹೈಹಯ ವಂಶಸ್ಥ. ವೈವೆ ತು ಪೈವೆ. ಹೈಹಯ ವಂಶಸ್ಥ. ಕೃತವೀರ್ಯ ಸಂಭೂತ ಸಹಸ್ರಬಾಹು ಎನಿಸಲ್ಪಟ್ಟವನಿದ್ದೇನೆ. ನಾನು ಇದ್ದಿದ್ದೇನೆ, ಇದನ್ನು ವಿರೋಧಿಸ್ತೇನೆ. ಮತ್ತೆ ನಾವೆಲ್ಲ ಸುಮ್ಮನೆ ಇರ್ತೀವ? ಹಾಗಲ್ಲ. ಸಭೆಯಲ್ಲಿ ವಿರಾಜಮಾನನಾಗಿರುವುದು ನಾನು ಓರ್ವನೇ ಅಲ್ಲಲ್ಲ. ಆರ್ಯಾವರ್ತದ ಮಂಡಲಾಧಿಪರೆಲ್ಲ ಮೆರೆದಿದ್ದೀರಿ. ನೀವೆಲ್ಲ ಅರಸರಲ್ವೇ? ಹೌದು. ನಿಮಗೆಲ್ಲ ಪುರುಷತ್ವ ಇಲ್ವೇ? ಮುಖದಲ್ಲಿ ಮೀಸ ಇಲ್ವೇ? ಸತ್ತವರ ಕೃಷ್ಣ ಮಾಡಿ ಹುಡುಗರಿಗೆ ಗಾಳಿ ಆಗುವುದು. ಬರೀ ಕತ್ತಿ ತಿರುಗಿಸಿ ಪ್ರಯೋಜನ ಇಲ್ಲ. ಒಂದು ಸೌತೆಕಾಯಿ ತಗೊಂಡು ಬಾ. ತಗೊಂಡು ಅವನ ತಲೆಯ ಮೇಲೆ ಇಡು. ಆಮೇಲೆ ಹೌದೌದು, ಅವನ ತಲೆ ಮೇಲೆ ಇಟ್ಟು ಕತ್ತಿಯನ್ನು ತಿರುಗಿಸಿ ಸೌತೆಕಾಯಿಯನ್ನು ತುಂಡು ಮಾಡು. ಅರ್ಧ ನೀನು ತಿನ್ನು, ಅರ್ಧ ಅವನಿಗೆ ಕೊಡು. ಅವನು ಒಳ್ಳೆ ಬುದ್ಧಿವಂತನೇ. ಯಾಕೆ? ನಾವು ಸುತ್ತಲಿ ಕೆರೆದು ಅಣಬಿತಾರೆ ಮಾತ್ರ ಇಟ್ಟಿದ್ದೇನೆ. ಎಂತದ್ದು ಇಲ್ಲಿ ಡೊಂಬಲಾಟವನಿಲ್ಲದು? ಡೊಂಬಲಾಟ ಅಲ್ಲ. ಮತ್ತದು ಈ ಕ್ಷೇತ್ರದಲ್ಲಿ ನಾನು ಹೊರಗಿದ್ದೇನೆ. ಕತ್ತಿ ವರಸೆಯನ್ನು ಒಟ್ಟು ಎನ್ನುವ ಕಾರಣಕ್ಕಾಗಿ ಕತ್ತಿಯನ್ನು ಕೆಳಬೀಳ್ತಾ ಮುಂದೆ ಹೊರಟು ನಾವು. ಕತ್ತಿ ವರಸೆಯಲ್ಲಿ ನೀನು ಬಳಗಿದ್ದಿ ಅಂತ ನಮಗೆ ಗೊತ್ತಾಗಬೇಕಾದ ಯಾಕೆ? ಇಲ್ಲಿ ಅಗತ್ಯ ಉಂಟು. ಯಾವುದು? ನಾವೆಲ್ಲ ವೀರರು ಸೇರಿದ್ದೇವೆ. ವೀರರು ಸೇರಿದ್ರೆ ಏನರ್ಥ? ನಮಗೇನು ಕೂಡುವುದಿಲ್ಲ ಎಂಬ ಅರ್ಥ ಅಲ್ಲ. ಕ್ಷಾತ್ರಿಯರ ಬಗ್ಗೆ ತಿಳಿದ ಪ್ರಾಚ್ಯರು ಏನಿದ್ದಾರೆ? ಕ್ಷಾತ್ರಿಯರಂತ ಹೇಳಿದ್ರೆ ಶಿವನ ಸರಿ ಮಂಚದಲ್ಲಿ ಸರಸಿಜ ಭವನ ಸಮಗದ್ದುಗೆಗಳಲ್ಲಿ ವಾಸವನ ತೊರೆ ಸೋಂಕಿನಲ್ಲಿ ಕುಳ್ಳಿ ಹರುವಿನ ಪಾಲರು. ಸೋಂಕಿನಲ್ಲಿ ಕುಳ್ಳಿ ಹರು ವಸುದೇವ ಮಾನನೀತಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾನೆ ಆ ಜಮಖಂಡಿಯಲ್ಲಿ? ಜಮಖಂಡಿ ಅಲ್ಲ ಪಾಪಿ, ಜಮಲಗ್ನಿ. ಅವನಾದ್ರೂ ಯಾರು? ಪಿಚಿಕ ಋಷಿಯ ಮಗ. ಅಯ್ಯೋ ಪಿಚಿಕ ನಿನ್ನ ಮುಖ. ಪಿಚಿಕ ಮಹರ್ಷಿಯ ಮಗ. ನಾವಾದ್ರೂ ಕಂಡ ಮಾಂಸಗಳ ಗಟ್ಟಿಯನ್ನು ಗಟ್ಟಿಮುಟ್ಟಾಗಿರಿಸಿಕೊಂಡಂತ ವೀರ ಯೋಧರು. ನಮಗೆ ಮಾಂಸಗಂಡವನ್ನು ತಿನ್ನಲಿಕ್ಕೆ ಅವನು ಸಾಧ್ಯ ಇಲ್ಲ. ಅವನು ತಿನ್ನುವುದು ಕಂದ ಮೂಲ ವ್ಯಾಧಿಗಳನ್ನು. ಅಯ್ಯೋ ಒಳ್ಳೆ ಸಾಹಿತ್ಯ. ಇವನ ಬಾಯಿಯಲ್ಲಿ ಮೂಲ ವ್ಯಾಧಿ. ಬಾಯಲ್ಲ ಮತ್ತೆ ಎಲ್ಲಿ ಆಯ್ತು ಮೂಲ ವ್ಯಾಧಿ? ನಿರೀಕ್ಷಿಸು. ಅಂತದ್ದು ನಿರೀಕ್ಷಿಸಿ. ಮೂಲ ವ್ಯಾಧಿಯೇ ಮೂಲ ಕಂದ ಮೂಲಾದಿಗಳು ಹೆಚ್ಚಾದ್ರೆ ನಿನಗೆ ಮೂಲ ವ್ಯಾಧಿ ಆಗ್ತದೆ. ಅವನು ಸೇವಿಸಿ ಬದುಕುವವನವನು. ಹಾಗಾಗಿ ನಮ್ಗೆ ಅಪಮಾನವಾದ ಇಲ್ಲೇನು ಇಲ್ಲದೆ ನಾನಾದ್ರೂ ಆಗ್ಲೇ ಎದ್ದಿದ್ದೇನೆ. ಇದನ್ನು ತಡ್ಕೊಳ್ಳಿಕ್ಕಾಗದೆ ಅದು ಮಾತಿಲ್ಲವೇ? ಹೇಳು ಮರ್ಯಾದೊಡೇನು? ಹುಳಿ ಪಸುಳೆಯಾದೊಡೇನು? ಹುಳಿ ಹುಳಿ ಪುಳಿಯ ಹುಳಿ 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 ಪಸುಳೆಯಾದೊಡೇನು? ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ತರೆಯುವುದು ಬುದ್ಧಿವಂತರಿಗೆ ದಾರಿ. ಕೆಮ್ಮನಿದ್ದರೆ ಕೇಡು, ಕೆಮ್ಮಣ್ಣು ಅಲ್ಲ ಬೆಳಮಣ್ಣು. ಕೆಮ್ಮನಿದ್ದರೆ ಕೇಡು, ಮುಂದೆ ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಈ ವಿಪರೀತ ಪಾರ ದುರೀಣವಾದ ಪವಿತ್ರವಾದ ಕತ್ತಿದವರ ಕತ್ತನ್ನು ಕತ್ತರಿಸಿ ನೆತ್ತನ ಮಡವಲ್ಲಿ ತೃಪ್ತರಾಗಬೇಕೆಂದು ಉಲ್ಲಾಸದಿಂದ ಎದ್ದಾಗ ವಿವೇಕನನ್ನು ಎಚ್ಚರಿಸಿತು. ಈ ವಿವೇಕ ಯಾರು? ತಗೊಳವನಾಡಿನ ಅಳಿಯ ವಿವೇಕನನ್ನು ಎಚ್ಚರಿಸಿದ್ದು. ಒಂದು ವೇಳೆ ಅವನ ತಲೆಯನ್ನು ನಾನು ಕಡಿದ್ರೆ ಅವಳು ನನಗೆ ಶಾಪ ಕೊಟ್ರೆ ನಮ್ಮ 3 ಕುಟುಂಬಕ್ಕೆ ಸಾಕಾಗ್ತದೆ. ಆದ್ದರಿಂದ ನಾನು ಸುಮ್ಮನಾದೆ. ನಾನಾದ್ರೂ 4 ವೇದ, 6 ಶಾಸ್ತ್ರ, 18 ಪುರಾಣ, ನಿಮಂತಾದಿಗಳನ್ನು ಕಂಠಪಾಠ ಮಾಡಿಕೊಂಡು ಬಂದಂತ ಏಕೈಕ ವಾಗ್ಮಿ ನಾನು. ಇಲ್ಲಿ ಯಾರಾದ್ರೂ ಎದ್ದು ಬಂದು ವಾದ ವಿವಾದಕ್ಕೆ ನನ್ನ ಮುಂದೆ ನಿಂತ್ರೆ ಅಷ್ಟವಧಾನಿ ಆಗ್ಲಿ ದಶವಧಾನಿ ಆಗ್ಲಿ ಯಾರು ಬಂದ್ರು ಅವಳನ್ನು ಸೋಲಿಸಿ ಅವಳನ್ನು ನಾನು ಎತ್ತಿ ಕಂಕಳಡಿಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಶತಾವಧಾನಿಗಳು ಬರ್ತಾರೆ ಅಂತ ನಿರೀಕ್ಷೆ ಮಾಡಬೇಡ.
ಬೇಡ, ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ. ಬೇರೆ ಯಾರು ಮತ್ತೆ ಕಂಕುಳಡಿಯಲ್ಲಿ ಕೊಂಡೋಗುದು ಅಂತದ್ದು ಬೆಕ್ಕಿನ ಮರಿ ಅಲ್ಲ. ಕಂಕನಾಡಿಯಲ್ಲ ಕಂಕುಳಡಿಯಲ್ಲಿ ನಾನು ಅದನ್ನೇ ಹೇಳಿದ್ದು, ನಿನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಕಾಣ್ತದೆ. ಪೌರುಷ ನನ್ನಲ್ಲಿ ಇರ್ತಾ ಇತ್ತು ಅಂತ ನಾನು ಹೇಳಿದ್ದು. ಅದು ಕಂಕುಳಡಿಯಲ್ಲಿ ಇಟ್ಟುಕೊಂಡು ಹೋಗ್ಲಿಕ್ಕೆ ಉಳಿದವರೇನು ಇಲ್ಲಿ ಗೆಣಸು ಕೆರೀಲಿಕ್ಕೆ ಬಂದದ್ದ? ತ್ರಾಣವನ್ನು ನಾನು ಎಲ್ಲರಲ್ಲೂ ಉಂಟು. ಆದ್ರೆ ಏನು ಮಾಡುದು, ಒಂದು ವೇಳೆ ಅವಳನ್ನು ಎಲ್ಲರನ್ನು ಸೋಲಿಸಿ ನಾನು ಅವಳನ್ನು ಮದುವೆಯಾಗಿ ಅವಳ ಪತಿ ನಾನಾಗುತ್ತಿದ್ದರೆ ಸಾವಿರ ಜನರ ಕಾಲಿಡಿಬೇಕಾಗಿದೆ. ಅದಕ್ಕೆ ಹೊಸ ತೀರ್ಮಾನವನ್ನು ಕೈಗೊಂಡೆ ನಾನು. ಮುಂದಿನ ವರ್ಷ ನಾನೊಬ್ಬ ಯತಿ ಆಗ್ತೇನೆ. ಯತಿ ಆದಾಗ ನನ್ನ ಮಟ್ಟಿಗೆ 100 ಮಂದಿಗಳು ಬಂದು ನನ್ನ ಕಾಲಿಡಿದು ಆಶೀರ್ವಾದ ಬೇಡ್ತಾರೆ. ಪತಿ ಆಗುವುದು ಯಾರಿಗೆ ಬೇಕು? ನೀನು ಅದನ್ನು ಈಗ ಘೋಷಣೆ ಮಾಡಿದ್ದಲ್ವ? ನಮಗೆ 3 ವರ್ಷಕ್ಕಿಂತ ಹಿಂದೆ ಗೊತ್ತಾಗಿದೆ. ಆ ನಿನ್ನ ಜಾಗದಲ್ಲಿ ಮಣ್ಣು ತೆಗೆಯುವಾಗ ಒಂದು ಮೂರ್ತಿ ಸಿಕ್ಕಿತಲ್ಲ, ಆಗಲೇ ಗೊತ್ತಾಗಿದೆ ನೀನು ಒಂದಲ್ಲ ಒಂದು ದಿವಸ ಮಂದಿರ ನಿರ್ಮಾಣ ಮಾಡಿ ಯತಿ ಆಗುತ್ತೆ ಅಂತ. ಕಾಲಗರ್ಭದಲ್ಲಿ ಏನಡಗಿದೆ ಎಂಬುದನ್ನು ಬಲ್ಲವರ. ಕಾಲಗರ್ಭದಲ್ಲಿ ಅಲ್ಲ, ನಿನ್ನ ಗರ್ಭದಲ್ಲಿ ಏನುಂಟು ಅದು ಹೇಳು. ನಮ್ಮ ಗರ್ಭದಲ್ಲಿ ಒಂದಿಗೆ ಆಗಲಿಲ್ಲ. ಆಗುತ್ತದೆ. ಹಾಗಾಗಿ ನಾನು ಸುಮ್ಮನೆ ಮತ್ತು ನನ್ನ ವಿವೇಕ ನನ್ನನ್ನು ಎಚ್ಚರಿಸಿದ್ರು. ಈ ವಿವೇಕ ಯಾರ? ಆಗಾಗ ಬಂದು ಹೋಗುದು. ಯಾಕಂತಂದ್ರೆ ಅವಳು ಉರುಟು ನೋಡ್ಲಿಕ್ಕೆ ಒಳ್ಳೆ ಬದನೆಕಾಯಿ ತರ ಇದ್ದಾಳೆ. ಬದನೆಕಾಯಿ ನೋಡ್ಲಿಕ್ಕೆ ಬಹಳ ಚಂದ ಇರ್ತದೆ. ಅದನ್ನು ತಗೊಂಡೋಗಿ ಪದಾರ್ಥ ಮಾಡಿದ್ರೆ ಒಳಗೆ ಹುಳ ಇರ್ತದೆ. ಹಾಗಾಗಿ ಬೇಡ ಅಂತ ತೀರ್ಮಾನ ಮಾಡಿದ್ರು. ಹಾಗಾಗಿ ಇಲ್ಲಿ ಬದನೆಕಾಯಿ ಪದಾರ್ಥಕ್ಕೆ ವ್ರಂತಾಕ ಪಾಕ ಅಂತ ಹೇಳಿದ್ರು. ಅದನ್ನು ಬಡಿಸುವಾಗ ನಮ್ಗೆ ತಿನ್ಲಿಕ್ಕಲ್ಲ ಬಿಡ್ಲಿಕ್ಕಲ್ಲ ಚಪ್ಪೆ ಚಾರ್ ಮಾರೆ ಆಗಿದೆ. ಬೇಡ ಅಂತ ಹೇಳ್ಬಿಟ್ಟೆ ನಾನು. ಇವ ದೇವರ ಕ್ಷತ್ರಿಯ ಅಲ್ಲ. ಯಾವಾಗ ಹೆಣ್ಣನ್ನು ಬದನೆಗೆ ಹೋಲಿಸಿದ್ರು ಇವ ಕ್ಷತ್ರಿಯ ಅಲ್ಲ. ಸತ್ಯ ಹೇಳು, ಯಾರು ನೀನು? ಯಾರು ನೀನು? ಯಾರು ನೀನು? ಸತ್ಯ ಹೇಳು. ಒಳ್ಳುದಾದ್ರೆ ಸಾವಿರಕ್ಕಿಂತ ಮೊದಲು ಸತ್ಯವನ್ನು ಸುಳ್ಳು ಮಾಡಿ ತೋರಿಸ್ತಾರೆ. ಸತ್ಯವನ್ನು ಸುಳ್ಳು ಮಾಡಬೇಡ, ಸತ್ಯವನ್ನು ಹೇಳು. ಎಲ್ರು ನಾನು ಕ್ಷಾತ್ರಿಯ ಕುಮಾರ್ ಅಂತೇಳಿ ಸತ್ಯ ಅಂತ ನಂಬಿದ್ದಾರೆ. ಅದು ಸುಳ್ಳು ಅಂತೇಳಿ ಮಾಡಿ ತೋರಿಸ್ತೇನೆ. ಹೇಗೆ? ನಾನು ಕ್ಷಾತ್ರಿಯನಲ್ಲ. ಮತ್ತೆ ಸತ್ಯ ಹೇಳ್ಬೇಕಿದ್ರೆ ನಾನು ದೇಶದ ಬೆನ್ನೆಲುಬು, ಒಬ್ಬ ರೈತನ ಮಗ ನಾನು. ರೈತ? ನಿನಗೇನು ವೇಷ ಮಾಡುವ ಚಟ? ಮತ್ತೇನು ಮಾಡಿ ಸಾಯಿದು. ರೈತರ ಮಕ್ಕಳನ್ನು ಯಾವ ಹೆಣ್ಣು ಮಕ್ಕಳು ತಿರುಗಿ ನೋಡುದಿಲ್ಲ. ಮೊನ್ನೆ ಪ್ರೇಮಿಗಳ ದಿನಾಚರಣೆ ಒಂದು ಗುಲಾಬಿ ಹುಡುಕೊಂಡು 1 ವಾರ ಸುತ್ತಾಡಿದೆ. ಯಾವ ಹೆಣ್ಣು ನನ್ನ ಮುಟ್ಟುಡನ್ನು ತಿರುಗಿ ನೋಡಲಿಲ್ಲ. ಹೌದು, ನೀನು ಸಂತೆಯಲ್ಲಿ ತಿರುಗಾಡುವುದಲ್ಲ, ವಿಶ್ವವಿದ್ಯಾನಿಲಯದ ಬಾಗಿಲಿಗೆ ಹೋಗಬೇಕು. ಹಾಗಾಗಿ ಮನನೊಂದಂತ ನಾವು ಸಾಧಾರಣ 500 ಮಂದಿ ಯುವಕರು ಒಂದು ಮನವಿಯನ್ನು ತಗೊಂಡು ಹೋಗಿ ಮಂತ್ರಿಗಳ ಪಾದಪುರಕ್ಕೆ ಸಮರ್ಪಿಸಿದ್ದೇವೆ. ರೈತರ ಗಂಡು ಮಕ್ಕಳನ್ನು ಯಾವ ಹೆಣ್ಮಕ್ಕಳು ನೋಡುದಿಲ್ಲ, ಅದಕ್ಕೊಂದು ಪರಿಹಾರ ಕೊಡಿ ಮಂತ್ರಿಗಳು ಅಂತ ಹೇಳುವಾಗ ಬುದ್ಧಿವಂತ ಮಂತ್ರಿಗಳು ತಕ್ಷಣ ಘೋಷಣೆ ಮಾಡಿಬಿಟ್ರು. ಯಾರು ರೈತರ ಹುಡುಗರನ್ನು ಮದುವೆ ಆಗುತ್ತಲ್ಲ ಆ ಹೆಣ್ಣು ಮಕ್ಕಳಿಗೆ ನಾವು 5 ಲಕ್ಷ ಕೊಡಲು ಬರ್ತದೆ ಘೋಷಣೆ ಮಾಡಿಬಿಟ್ರು. ಸರಿ, ನಿನ್ನ 5 ಲಕ್ಷ ಘೋಷಣೆ ಮಾಡಿದ ಮಂತ್ರಿಗಳಲ್ಲಿ ಒಂದು ಮಾತು ಹೇಳಬೇಕು. ರೈತರ ಮಕ್ಕಳಿಗೆ 5 ಲಕ್ಷದ ವಿಷಯ ಬಿಡಿ, ಅದಲ್ಲ ಆ ಹೆಂಗಸರಿಗೆ ಬಾಕಿ ಉಳಿದ ಒಂದು 2-2 ಸಾವಿರ ಒಂದು ಕೊಡ್ಲಿಕ್ಕೆ ಎಲ್ಲ ಹೆಂಗಸರೆಲ್ಲ ಬಾಯ್ಬಿಟ್ಟು ಸುಮ್ಮನೆ ಗೊತ್ತದ್ದು ಈ ತಿಂಗಳದ್ದು ಬರ್ಲಿಲ್ಲ, ಅದಕ್ಕೆ ಸುಮ್ಮನೆ ಯಾರೋ ಗಂಡಸರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ 7 ಸಾವಿರ ಸಿಕ್ಕಿದ್ರೆ ಒಂದಾದ್ರೂ ನಮ್ಗೆ ಸಿಗ್ಬೋದಲ್ಲ, ಆಗ್ಲಿ ಏನ್ ಮಾಡಿದ್ರೆ ಇನ್ನು ನೀವು ಹೇಳಿದ ನಂತರ ಸಿಗ್ತದೆ ನೋಡುವ. ಮದುವೆ ಆಗ್ಬೇಕೆನ್ನುವ ಆಸೆಯಿಂದ ಬಂದೆ ನಾನು. ಬಂದೆ ಅಲ್ಲ? ಆಗುವುದಿಲ್ಲ ಅಂತ ಗೊತ್ತಾಯ್ತಲ್ಲ, ಬಂದ ಹಾಗೆ ಹೋಗುವಂತೇಳಿ ಮೇಲೆ ನೋಡಿದ್ರೆ ಹೇಗೆ ಹೋಗುದು? ವಾತಾವರಣ ಹೇಗುಂಟು? ಅಲ್ಲ ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಇಲ್ಲ. ದಾರಿ ಇಲ್ಲ, ಸ್ವಲ್ಪ ಬದಿಗಳಿಲ್ಲ. ಆ ದಾರಿ ಅಲ್ಲ, ಮತ್ತೆ ಅಂತರಂಗದಿಂದ ಬಹಿರಂಗ, ಈ ರಂಗದಿಂದ ಒಳರಂಗಕ್ಕೆ ಹೋಗುದು. ಹೀಗೆ ಅಲ್ಲಿಗೆ ನಿನ್ನ ಅಪ್ಪನಲ್ಲಿಗೆ ದಯವಿಟ್ಟು ಅರ್ಧದಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ ಯಾರು ಬೇಸರ ಮಾಡಬೇಡಿ. ನಿಮಗೆಲ್ಲೊಂದು ಊಟಗಳು ಕೊಡ್ಬೇಕಂತೇಳಿ ಮನಸ್ಸಿತ್ತು, ಆದ್ರೆ ಇವತ್ತು ಹೋಗ್ಲಿಕ್ಕಾಗುದಿಲ್ಲ. ಮುಂದಿನ ಯಾವತ್ತಾದ್ರೂ ಕಾಲದಲ್ಲಿ ಅಗತ್ಯವಿದ್ದರೆ ಮತ್ತೆ ರಂಗ ಪ್ರವೇಶ ಮಾಡಿ ನಿಮ್ಮನ್ನು ರಂಜಿಸಲಿಕ್ಕೆ ನಾನು ಸದಾ ನಿದ್ದೇನೆ. ನೀವು ಬರುವಾಗ ಹೇಗೆ ನನ್ನ ಸ್ವಾಗತಿಸಿದ್ದೀರೋ ಹಾಗೆ ಹೋಗುವಾಗಲೂ ಚಪ್ಪಾಳೆ